ಇದೆ ಸರ್. ನಿಮ್ಮ ಬೆಂಬಲಿಗರು ರಾಜಣ್ಣ ಅವ್ರ ಪುತ್ರ ಪೋಸ್ಟ್ ವಾರ್ ಮಾಡ್ತಾ ಇದ್ದಾರೆ. ಹನಿ ಇದೆ ಈ ಥರ ಹಂಗಾಗಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದೇ ಪೋಸ್ಟ್ ಫೇಸ್ಬುಕ್. ನಾನು ನನ್ನ ಅಭಿಮಾನಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ಆ ಥರ ಯಾರಾದ್ರೂ ಇನ್ನೊಬ್ಬ ವ್ಯಕ್ತಿಗತವಾಗಿ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ದಯಮಾಡಿ ಇವತ್ತೇ ನಿಲ್ಲಿಸಿ. ಯಾರಿಗೂ ಮಾಡಬಾರ್ದು. ಅದೇ ನನ್ನ ಹೆಸರಲ್ಲೇ ಮಾಡ್ತಾರೆ. ಈಗ ಅಕೌಂಟ್ ಓಪನ್ ಮಾಡ್ಕೊತಾರೆ. ಅದು ಏನು ಗೊತ್ತಾಗೋದೇ ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಟು ಬಿ ಫ್ರಾಂಕ್ ಮಾತಾಡ್ತೀನಿ. ನನಗೆ ಮೊಬೈಲ್ ಇಟ್ಕೊಂಡಿರೋದು ನಾನು ಅದ್ರ ಕಡೆಯಿಂದ ಬಂದಿರೋ ಕಾಲ್ ರಿಸೀವ್ ಮಾಡ್ಕೊಳಕ್ಕೆ, ಈ ಕಡೆಯಿಂದ ಕಾಲ್ ಮಾಡೋಕ್ಕೆ. ನನಗೆ ವಾಟ್ಸಪ್ ಕಾಲ್ ಮಾಡು ಅಂದರೂ ನನಗೆ ಗೊತ್ತಿಲ್ಲ, ಇನ್ನೊಬ್ಬರು ಮಾಡು ಅಂತ ಹೇಳ್ತೀನಿ. ನಂದು ಯಾವುದೇ ಅಕೌಂಟ್ ಇಲ್ಲ. ಯಾರಾದರೂ ಆ ಥರ ನನ್ನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇನ್ನೊಬ್ಬ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾಯಿದ್ರೆ, ನನ್ನ ಕಾರ್ಯಕರ್ತರೇ ಇರ್ಬೋದು, ನನ್ನ ಅಭಿಮಾನಿಗಳೇ ಇರ್ಬೋದು, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತೇ ನಿಲ್ಲಿಸಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಯಾಕೆಂದರೆ ಆ ಥರ ಯಾರಿಗೂ ಆಗಬಾರ್ದು, ನಮಗೂ ಆಗಬಾರ್ದು, ಅವ್ರಿಗೂ ಆಗಬಾರ್ದು. ಅವರು ಇನ್ನೊಬ್ಬರು ಬೆಂಬಲಿಗರು ನನ್ನ ಬಗ್ಗೆ ಹಾಕಿರೂ ನನಗೆ ಹರ್ಟ್ ಆಗುತ್ತೆ, ಅವ್ರಿಗೆ ನಮ್ಮ ಬೆಂಬಲಿಗರು ಹಾಕಿರೂ ಹರ್ಟ್ ಆಗುತ್ತೆ. ವ್ಯಕ್ತಿಗತವಾಗಿ ಯಾರನ್ನೂ ನಿಂದನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆ ಬೆಳವಣಿಗೆಗಳು ಆಗಬಾರ್ದು. ಇಲ್ಲ, ಕಾಮಗಾರಿ ಅರ್ಧಕ್ಕೆ ನಿಂತಿಲ್ಲ, ಕಂಪ್ಲೀಟ್ ಆಗಿದೆ. ಈ ಬರ್ತಕ್ಕಂಥ ಜೂನಲ್ಲಿ ನೀರು ಬಿಟ್ಟರೆ ಅದನ್ನು ನೀರು ಬಿಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ನಮ್ಮಲ್ಲಿ ಬಿಕೆಗುಡ್ಡ ಪ್ರಾಜೆಕ್ಟು ಕೂಡ ನಾವು ಎಲ್ಲ ಅಕ್ವೇಷನ್ ಕಾಸ್ಟ್ ಎಲ್ಲರಿಗೂ ಕೊಟ್ಟು ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಮತ್ತು ಎತ್ತಿನಹೊಳೆ ಇದು ಮಠಗಂಗಾ ಹಿಂಪಾಳ್ಯದ್ದು ಈಗ CM ಮುಖ್ಯಮಂತ್ರಿಗಳು ಸೈನ್ ಹಾಕಿದ್ದಾರೆ ಪ್ರೊಸೀಡಿಂಗ್ಸ್ಗೆ. ಅದನ್ನು ಕೂಡ ಇಮಿಡಿಯೇಟಾಗಿ ಪೂಜೆ ಮಾಡಿಸಿ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನೆಕ್ಸ್ಟ್ ಮಂತಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಹೌದು, ಈ ಸರಿ ನೀರು ಬಂದಾಗ ಬಿಡ್ತೀವಿ. ನಮ್ಮದೊಂದು ಅಕ್ಯುಡೇಟ್ ಆಗಬೇಕಾಯಿತು, ಅದನ್ನು ಕಂಪ್ಲೀಟ್ ಆಗೈತೆ. ಮುಂದೆಗಡೆ ನಾವು ಥ್ರೂ ಮಾಡ್ತಾಯಿದ್ದೀವಿ. ಒಂದಿಷ್ಟು ಅರ್ತ್ ವರ್ಕ್ ಆಗಬೇಕಾಯಿತು, ಅರ್ತ್ ವರ್ಕ್ ಎಲ್ಲ ಥ್ರೂ ಮಾಡ್ತಾಯಿದ್ದೀವಿ. ಈ ಜುಲೈನಲ್ಲಿ ನೀರು ಬಿಡ್ತಾರಲ್ಲ, ಅವಾಗ ಅಗಲವಾಡಿ ಕೆರೆಗೆ ನೀರು ಬಿಡಿಸ್ತಕ್ಕಂಥದ್ದು ಮಾಡ್ತೀವಿ.